ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನು ಭಾಗವಹಿಸಬೇಕಂತ ಬಂದಿದ್ದೀವಿ. ಇಲ್ಲಿ ಮುಖ್ಯವಾಗಿ ಕರ್ನಾಟಕ ದಲಿತ ಸಂಘಟನೆಗಳ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ದಲಿತನಾಥ ಸ್ವಾಮಿ ಬಂದವರೆ ಮತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಿನಿಂದ ವೆಂಕಟೇಣ್ಣವರು ಬಂದವರೆ, ಮಾಲೂರು ತಾಲೂಕಿನಿಂದ ಶ್ರೀನಾಥ್ ಅವರು ಬಂದವರೆ, ಮತ್ತು ದಲಿತ ಮುಖಂಡರು ಒಬ್ಬರಾದಂಥ ನಮ್ಮ ಅನಂತ ಕೀರ್ತಿ ಅವರು ಬಂದವರೆ, ಮತ್ತು ನಮ್ಮ ದೇವರಾಜ್ ಅವರು ಕೋಲಾರ ದಲಿತ ಮುಖಂಡರು, ಮತ್ತು ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದ ಸದಾಶಿವ ಅವರು ಬಂದವರೆ. ತಾವು ಏನು ಈ ಪತ್ರಿಕೆಗೋಷ್ಠಿಯನ್ನು ಏತಕ್ಕಾಗಿ ಕರಿಬೇಕು ಅಂತ ಈ ಎಲ್ಲ ಪತ್ರಿಕಾ ಬಂಧುಗಳು ಕೂಡ ಇದ್ದೀರಿ. ವೆಲ್ಕಮ್ ಸರ್, ಎಲ್ರಿಗೂ ಕೂಡ ವೆಲ್ಕಮ್. ಇವತ್ತು ಶಾಸಕ ಕೋಲಾರ ನಗರದ ಶಾಸಕ ಕೊತ್ತೂರು ಮಂಜುನಾಥ್ ಹಿಂದೆ 2013ರಲ್ಲಿ ಮುಳುಬಾಗಿಲು ಕ್ಷೇತ್ರದ SC ಮೀಸಲಾತಿಯಿಂದ ಗೆದ್ದಂಥ ಪುಣ್ಯಾತ್ಮ. ಏನು ಜಾತಿ ಪ್ರಕರಣ SC ರಿಸರ್ವೇಷನ್ ಇದ್ದಂಥ ಆ ಕ್ಷೇತ್ರವನ್ನು ನಕಲು ಜಾತಿ ಸರ್ಟಿಫಿಕೇಟನ್ನು ಪಡೆದು ಶಾಸಕರಾದಂಥ ದೊಡ್ಡ ಮನುಷ್ಯ. ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಗೊತ್ತಿದೆ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹಾವಭಾವಗಳೇನು ಅಂತ. ನಾವು 2012ರಲ್ಲಿ ಜಾತಿ ಪ್ರಕರಣವನ್ನು ತಾಲೂಕು ದಂಡಾಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನೀವು ಫೇಕ್ ತಗೊಂಡಿದ್ದೀರಿ ಜಾತಿ ಪ್ರಮಾಣ ಪತ್ರವನ್ನು, ಈ ಪ್ರಮಾಣ ಪತ್ರವನ್ನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಉಪಯೋಗಿಸಬಾರ್ದು ಎಂಬ ಎಚ್ಚರಿಕೆಯನ್ನು ಸಹ ಕೊಟ್ಟಿರ್ತಾರೆ ದಂಡಾಧಿಕಾರಿಗಳು. ತದನಂತರ 2013ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ನಾಮಿನೇಷನ್ ಆಗ್ತಾರೆ. ನಾವು ಅವತ್ತಿಂದ ಏನು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 2013ರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಅವರ ವಿರುದ್ಧವಾಗಿ. ಅವತ್ತು ಜಯಮಂಸಿ ಮುಳುಬಾಗಿಲು ಏನು ನ್ಯಾಯಾಲಯ ಪ್ರಕರಣ ಓದಿದ್ವಿ, ಆ ಪ್ರಕರಣ ಕೂಡ ಅವರ ವಿರುದ್ಧವಾಗಿ ನಮ್ಮ ಪರವಾಗಿ ಆಗಿರ್ತದೆ. ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಪೀಲ್ ಬರ್ತಾರೆ, ಅಪೀಲಲ್ಲಿ ಕೂಡ ನಮ್ಮ ಪರವಾಗಿ ಆದೇಶ ಆಗಿರ್ತದೆ. ಮತ್ತೆ ಹೈಕೋರ್ಟಲ್ಲಿ 2018ರಲ್ಲಿ ಹೈಕೋರ್ಟಲ್ಲಿ ಕೂಡ ನಮ್ಮ ಪರವಾಗಿ ಆದೇಶ ಕೊಟ್ಟಿರ್ತಾರೆ. ಅದನ್ನ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಏನು ಎತ್ತಿ ಹಿಡಿದಿತ್ತು ಆ ಪ್ರಕರಣವನ್ನ ಅಪ್ಸೆಟ್ ಮಾಡಿಕೊಂಡು ಈ ಜಾತಿ ಪ್ರಕರಣವನ್ನ ರದ್ದು ಮಾಡ್ತಾರೆ. ನೀವೇನಾದ್ರೂ ಜಿಲ್ಲಾ ಜಾಗೃತಿ ಸಮಿತಿಯಲ್ಲಿ ಕೊಟ್ಟಂತ ವರದಿ ಮೇಲೆ ನೀವು ಹೋಗೋಂಗಿದ್ರೆ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಕೇಳ್ತಾರೆ. ಕೇಳಿದ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ 23ನೇ ಇಸ್ವಿಯಲ್ಲಿ ಬಂದು ಅಪೀಲ್ ಹಾಕೊಂತಾರೆ. ಆ ಅಪೀಲ್ ಕೂಡ 2023 ಡಿಸೆಂಬರಲ್ಲಿ ವಜಾ ಆಗ್ತಾರೆ. ಇವರು SC ಬುಡಗ ಜಂಗಮ್ಮ SCಗೆ ಸೇರೋದಿಲ್ಲ, ಇವರು ಮೂಲ ಜಾತಿ ಬಂದು ಬೈರಾಗಿ ಅಂತ ಕನ್ಫರ್ಮ್ ಮಾಡ್ತಾರೆ. ಇಷ್ಟೆಲ್ಲ ಕನ್ಫರ್ಮ್ ಮಾಡಿದ್ರು ಕೂಡ ಘನವಂತ ನ್ಯಾಯಾಲಯ ಒಂದು ಆದೇಶ ಕೊಡ್ತಾರೆ, ನಿಮ್ಮದೇನಾದ್ರೂ ತಂಟೆ ತಕರಾರಿದ್ರೆ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಇದು ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಬಹುದು ಅಂತ ಒಂದು ಆದೇಶ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ. ಸರ್, ತಾವೆಲ್ಲರೂ ಕೂಡ ಸಂವಿಧಾನಬದ್ಧವಾಗಿ ಈ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶ ಸಂವಿಧಾನ ಪರವಾಗಿದೆ ಸರ್. ಇವತ್ತು ಈ ಸರ್ಕಾರಗಳು ಸಂವಿಧಾನ ಉಳಿಸಬೇಕು ಅಂತ ಹೇಳ್ತಾರೆ, ಸಂವಿಧಾನ ಪರವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಸರ್. ಕಾರಣ ಏನಪ್ಪಾ ಅಂದ್ರೆ ಡಿಸೆಂಬರ್ 23ರಲ್ಲಿ ವಜಾ ಆಗಿ ಸರ್ಕಾರಕ್ಕೆ ಗಮನ ತಂದಂತ ಶಾಸಕ ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಕ್ಕೆ ಸಿದ್ದರಾಮಯ್ಯನವರಿಗೆ ಮೀಟ್ರಿಲ್ಲ. ಯಾಕಂದ್ರೆ ಗಂಟಾಗೋಸ್ಕರ ಹೇಳ್ತೀನಿ, ಇವತ್ತು ದಲಿತರ ಪರವಾಗಿದ್ದೀರಿ, ಹಿಂದುಳಿದ ಪರವಾಗಿದ್ದೀರಿ, ನಮ್ಗೆಲ್ಲರೂ ಒಂದನೇ, ನಮ್ಗ ಬುಡಕಟ್ಟು ಜನಾಂಗಕ್ಕೆ ನ್ಯಾಯ ಕೊಡ್ತೀವಿ ಅಂತ ಬಬ್ಬೆ ಬರೆದ ಸಿದ್ದರಾಮಯ್ಯನವರು ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ಅವರನ್ನ ವಿಧಾನಸಭೆಯಲ್ಲಿ ಇಟ್ಕೊಂಡು ನೀವು ದರ್ಬಾರ್ ಮಾಡ್ತಾ ಇದ್ರ ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರೂ ಗಾನ ಗೌರವ ಏನನ್ನು ಇದೆಯಾ? ನಿಮ್ಗೇನೋ ಜವಾಬ್ದಾರಿ ಅನ್ನೋದು ಇದೆಯಾ ಸರ್ಕಾರಕ್ಕೆ? ಇವತ್ತು ಇದೇ ಪ್ರಕರಣವನ್ನು ಇಟ್ಕೊಂಡು 13ರಿಂದ ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ಅವರು ಮಾತಾಡ್ತಾರೆ, ಲೇಲಾಟರ್ ಶೂ ಕೊಡ್ತಾರೆ ಹೋರಾಟಗಾರರನ್ನ. ನಾನು ಲೇಲಾಟರ್ ಶೂ ಹಾಕ್ತಾ ಇದ್ದೀನಿ, 50,000 ರೂಪಾಯಿ ಆಗ್ತದೆ, ಇದರ ಹಾಕೋದಕ್ಕೆ ಆಗ್ತದೆ ದಲಿತರ ಕೈಲಿ ಅಂತ ಮಾತಾಡ್ತಾನೆ ಆ ದೊಡ್ಡ ಮನುಷ್ಯ. ನಮ್ಮ ಜಾತಿಯ ಸರ್ಟಿಫಿಕೇಟನ್ನ ಕದ್ದ ಪುಣ್ಯಾತ್ಮ ಜಾತಿ ಕದ್ರೆ, ಮನೆಯಲ್ಲಿ ಪಾತ್ರೆ ಕದ್ರೆ,
ಏನು ಬೈಕ್ ಕಟ್ರೆ ಏನ್ ಹೇಳ್ತಾರೆ ಸರ್, ಸನ್ಮಾನ ಮಾಡ್ತಾರ ಪೊಲೀಸ್ನವರು? ಜಾತಿ ಕಡ್ಡೆ ಅಂತ ಹೇಳಲ್ವಾ? ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ, ನಿನ್ ಜಾತಿ ಸನ್ಮಾನ ಬೋಗಸ್ ಆಗಿದೆ, ನಿನಗೆ ನೀನು ಬೈರಾಗಿ ಜನಾತಿಗೆ ಬರ್ತೀಯಾ, ಹುಡುಗ ಜಂಗಮ್ಮ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ರೆ ನೀವು ಸರ್ಕಾರ ಗೊಂಬೆ ಆರಿಸ್ಕೊಂಡು ನೀವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ? ಸಿದ್ದರಾಮಯ್ಯ ಅವರೇ, ನಿಮಗೆ ಕಾನೂನು ಮಂತ್ರಿ ಇಲ್ವಾ? DK ಶಿವಕುಮಾರ್ ಜೊತೆಗೆ ಇಟ್ಕೊಂಡಿರ್ತೀರಿ, ಸಿದ್ದರಾಮಯ್ಯ ಜೊತೆಗೆ ಇಟ್ಕೊಂತೀರಿ. ಅಂತ ಮನುಷ್ಯನ ನೀವು ಜೊತೆ ಇಟ್ಕೊಂಡು ಸರ್ಕಾರ ನಡೆಸಿ ನಿಮ್ಗೆ ಮಾನವ ಗೌರವ ಇರ್ತದ? ನಿಮಗೆ ಗೋಪ್ಯತೆ ಕಾಪಾಡ್ತೀರಾ? ಏನ್ ನೀವು ಕೊಡ್ತೀರಿ ಇನ್ನೊಂದು ವರ್ಗಕ್ಕೆ? ಏನ್ ಕೊಡ್ತೀರಿ SC/ST ನೀವು? SC/ST ನೀವು ಪರವಾಗಿಲ್ಲ ಅಂದಿದ್ರೆ ಕೊತ್ತೂರು ಮಂದಿ ಫಸ್ಟ್ ಜೈಲು ಕಳಿಸ್ರಿ. ಫಸ್ಟು ದಲಿತ ಮುಖಂಡರು ದಲಿತ ನಾರಾಯಣ ಸ್ವಾಮಿ ಅಂತೇಳಿ ನಾವೆಲ್ಲ ಕೋಲಾರದಿಂದ ಬಂದಿದ್ದೀರಿ. ಈಗ ವಿಚಾರ ಏನಂತ ಹೇಳಿದ್ರೆ 2013 ಮತ್ತು 2018 ಕೋಲಾರ ಮುಳಬಾಗಿಲು ಕ್ಷೇತ್ರದಲ್ಲಿ ಶಾಸಕರಾಗಿರತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಆ ಮುಳಬಾಗಿಲು ಕ್ಷೇತ್ರದಲ್ಲಿ ನಕಲಿ ಸರ್ಟಿಫಿಕೇಟ್ ಪಡ್ಕೊಂಡು ಅವರು ML ಆಗ್ತಾರೆ. ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ದಾಖಲಾತಿಗಳನ್ನು ಪಡ್ಕೊಂಡು ಅವ್ರ ಮೂಲ ದಾಖಲಾತಿಗಳಲ್ಲಿರ್ತಕ್ಕಂಥ ಸ್ಕೂಲು ಸರ್ಟಿಫಿಕೇಟಲ್ಲೆಲ್ಲ ಇರ್ತಕ್ಕಂಥದ್ದೆಲ್ಲ ಕಂಪ್ಲೀಟಾಗಿ ಅವರು ಬೈರಾಗಿ ಜಾತಿನೇ ಅಂತ ಇರೋದು. ಆಗ ಅವರು ಬುಡುಗಜಂಗಮ್ಮ ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ಇವತ್ತು ಅವರು 2013ರಿಂದ 2015ವರೆಗೂ ML ಆಗ್ತಾರೆ ಸರ್. ಈಗ ಅದಾದ ನಂತರ ಎಲ್ಲ ಈಗ ಹೇಳ್ದಂಗೆ ಎಲ್ಲ ಕೋರ್ಟುಗಳು ಆಯಿತು. ಏನೋ ನಮ್ಮ ಮುಳಬಾಗಿಲಿರ್ತಕ್ಕಂಥ ಕೋರ್ಟು, ಜಿಲ್ಲಾ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟುಗಳೆಲ್ಲ ಮುಗ್ದೈತೆ. ಈಗ ಬಂದಿರತಕ್ಕಂಥದ್ದು ಒಂದು ಸರ್ಕಾರಕ್ಕೆ ಇವತ್ತು ಅಂಗಳಕ್ಕೆ ಬಂದು ನಿಂತೈತೆ ಸರ್. ಈಗ ಅಂಗಳದಲ್ಲಿ ಇವಾಗ ಬಂದು ನಿಂತಿರ್ತಕ್ಕಂಥದ್ದನ್ನು ಅದು ಈಗಾಗಲೇ ವಜಾಗೊಳಿಸಬೇಕು. ಅದನ್ನ ಪನಿಷ್ಮೆಂಟ್ ಆಗಬೇಕು. ವಜಾಗೊಳಿಸಿದ್ರೆ ಮಾತ್ರನೇ ಇವತ್ತಾಗ್ತೈತೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೊಂದು ನಾನೊಬ್ಬ ಒಳ್ಳೆ ಉತ್ತಮವಾಗಿರ್ತಕ್ಕಂಥ CM, ನನ್ನಲ್ಲಿ ಸಂವಿಧಾನ ನಾನು ಉಳಿಸ್ತೀನಿ ಅಂತಕ್ಕಂಥ ಬಂದಿರತಕ್ಕಂಥದ್ದು ನಿಜವಾಗಲೂ ಅವರು ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಸಂವಿಧಾನ ಪರ ಇದ್ದರೆ ಇವತ್ತು ಕೊತ್ತೂರು ಮಂಜುನಾಥ್ ಮೀಸಲು ಕ್ಷೇತ್ರದಲ್ಲಿ ಅನ್ಯಾಯ ಮಾಡಿ ಗೆದ್ದಿರ್ತಕ್ಕಂಥನ ವಜಾ ಮಾಡಿದ್ರೆ ಆವತ್ತು ನಿಮ್ಮ ಸರ್ಕಾರ ಇವತ್ತು ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾರೆ. ಇಲ್ಲಾಂದರೆ ನಿಮ್ಮ ಇನ್ನು ನೆಕ್ಸ್ಟ್ ಬರೋ 5 ವರ್ಷದಲ್ಲಿ ನಿಮ್ಮ ಸರ್ಕಾರ ಪತನವಾಗಿರ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು.